Hi everyone, welcome to Shri Saptagiri PU College online coaching classes, Department of Electronics. So unit number 4, Operational Amplifier, lecture 3. In the video number 2 or lecture 2, we have seen some of the characteristics of op amp, that is common mode, differential mode, CMRR, and some of the problems. In this lecture we can see the characteristics of ideal and practical op amp, practical op amp which we are going to use, parameters of op amp, etc. Okay. Let us start with the lecturing, that is of characteristics of ideal op amp and practical op amp. The most common practical op amp that we are going to use is IC741. ನಾವು ತುಂಬ ಹೆಚ್ಚಿಗೆ ಯಾವ್ದು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಪ್ ಆ್ಯಂಪ್ನಲ್ಲಿ IC741 ಯೂಸ್ ಮಾಡ್ತೀವಿ. IC741 ಅನ್ನೋದು ಸಿಂಗಲ್, ಡ್ಯುಯಲ್ ಆ್ಯಂಡ್ ಕ್ವಾಡ್ ಆಪ್ ಆ್ಯಂಪ್. ಅದು 8 ಪಿನ್ ಪ್ಯಾಕೇಜ್ ಇರುತ್ತೆ. ಸೊ ಆಪ್ ಆ್ಯಂಪ್ಗೆ ಹೆಸರು IC741. ಸೊ ಸ್ಕಿಮ್ಯಾಟಿಕ್ ಅಥವಾ ಸರ್ಕ್ಯೂಟ್ ಸಿಂಬಲ್ ಆಫ್ ಆನ್ ಆಪ್ ಆ್ಯಂಪ್ ಅಂತ ತಗೊಂಡ್ವಿ ಅಂತ ಹೇಳಿದ್ರೆ, ಒಂದು ಟ್ರಯಾಂಗಲ್ ಇರುತ್ತೆ. ಆ ಒಂದು ಟ್ರಯಾಂಗಲ್ಗೆ 2 ಇನ್ಪುಟ್ಸ್ನಲ್ಲಿ ಮೈನಸ್ ರೆಪ್ರೆಸೆಂಟ್ಸ್ ಇಟ್ ಈಸ್ ಆಫ್ ಇನ್ವರ್ಟಿಂಗ್ ಟರ್ಮಿನಲ್, ಪ್ಲಸ್ ರೆಪ್ರೆಸೆಂಟ್ಸ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್, ಪ್ಲಸ್ VCC ಆ್ಯಂಡ್ ಮೈನಸ್ VEE ಕನೆಕ್ಷನ್ ಆ್ಯಂಡ್ ಔಟ್ಪುಟ್. ಇಷ್ಟು ಸರ್ಕ್ಯೂಟ್ ಡಯಾಗ್ರಾಮ್ನ ಅಥವಾ ಸರ್ಕ್ಯೂಟ್ ಸಿಂಬಲ್ ನಾವು ಉಪಯೋಗಿಸೋವಂಥದ್ದು. ಆಪ್ ಆ್ಯಂಪಿಗೆ ಯಾವುದನ್ನು ಆಪ್ ಆ್ಯಂಪ್ ಆಗಿದ್ರು ಇಷ್ಟನ್ನ ಮೇಜರ್ ಆಗಿ ಉಪಯೋಗಿಸ್ಕೊತಾ ಹೋಗ್ತೀವಿ. ಅದರಲ್ಲಿ ಸ್ಪೆಸಿಫಿಕಲಿ ನಾವು ಉಪಯೋಗಿಸೋದು ಯಾವುದು ಅಂತ ಹೇಳಿದ್ರೆ IC741. ಕ್ಯಾರೆಕ್ಟರಿಸ್ಟಿಕ್ ಬಂದ್ವಿ ಅಂತ ಹೇಳಿದ್ರೆ, ಸೊ ಆಲ್ರೆಡಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ನೋಡಿರೋ ಪ್ರಕಾರ ಓಪನ್ ಲೂಪ್ ಗೇನ್ ಆಗಿರ್ಬೋದು, ಇನ್ಪುಟ್ ಇಂಪಿಡೆನ್ಸ್, ಔಟ್ಪುಟ್ ಇಂಪಿಡೆನ್ಸ್, ಬ್ಯಾಂಡ್ ವಿಡ್ತ್ ಎಲ್ಲ ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಷ್ಟಿರಬೇಕು ಅಂತ ಗೊತ್ತಿದೆ. IC741 ಸ್ಪೆಸಿಫಿಕಲಿ ತಗೊಂಡ್ರೆ ಪ್ರಾಕ್ಟಿಕಲ್ ಆಪ್ ಆ್ಯಂಪಿಗೆ ಎಷ್ಟಿರಬೇಕು ಅಂತ ಹಾಗೆ ಸ್ವಲ್ಪ ಕಂಪ್ಯಾರಿಸನ್ ತಗೊತಾ ಹೋಗೋಣ. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಓಪನ್ ಲೂಪ್ ವೋಲ್ಟೇಜ್ ಗೈನ್ AV ಐಡಿಯಲ್ ಆಗಿ ಇನ್ಫಿನಿಟಿ ಇರಬೇಕು. ಸೊ ಪ್ರಾಕ್ಟಿಕಲ್ ಆಪ್ ಆ್ಯಂಪ್ಗೆ ಗೈನ್ ಬಂದು A = 1 lakh ಇರುತ್ತೆ. ಇನ್ಪುಟ್ ಇಂಪಿಡೆನ್ಸ್ ಆಸ್ ಹೈ ಆಸ್ ಪಾಸಿಬಲ್, ದಟ್ ಈಸ್ ಆಫ್ ಇನ್ಫಿನಿಟಿ ಅಂತ ತಗೊತೀವಿ. Zn = ಎಷ್ಟಿರುತ್ತೆ? 2 ಮೆಗಾ ಓಮ್ ಅಷ್ಟು ಇರುತ್ತೆ. ಔಟ್ಪುಟ್ ಇಂಪಿಡೆನ್ಸ್ 0, ಆಸ್ ಲೋ ಆಸ್ ಪಾಸಿಬಲ್ ಅಂತೀವಿ. ಐಡಿಯಲ್ ಇಟ್ ಈಸ್ ಆಫ್ 0. IC741ಗೆ ಎಷ್ಟಿರುತ್ತೆ? ಇಟ್ ಈಸ್ ಆಫ್ 50 ಓಮ್. ಬ್ಯಾಂಡ್ ವಿಡ್ತ್ ಐಡಿಯಲಿ ಇನ್ಫಿನಿಟಿ, ಪ್ರಾಕ್ಟಿಕಲ್ ಆಪ್ ಆ್ಯಂಪಲ್ಲಿ 1 ಮೆಗಾ ಹರ್ಟ್ಸ್ ಇರುತ್ತೆ. CMRR ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ CMRR ವ್ಯಾಲ್ಯೂ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಕೂಡ ನಾಯ್ಸ್ನ ಎಲಿಮಿನೇಟ್ ಮಾಡ್ತಾ ಹೋಗುತ್ತೆ. ಸೊ ಐಡಿಯಲ್ ವ್ಯಾಲ್ಯೂ ಬಂದು ಇಟ್ ಈಸ್ ಆಫ್ ಇನ್ಫಿನಿಟಿ. ಎಷ್ಟು dB ಇರುತ್ತೆ ಅಂತ ಹೇಳಿದ್ರೆ 90 dB ಇರುತ್ತೆ ಫಾರ್ ಟಿಪಿಕಲ್ 741. ಸ್ಲೂ ರೇಟ್, ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್, ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್ ಏನನ್ನೋದನ್ನ ಪ್ಯಾರಾಮೀಟರ್ಸ್ನಲ್ಲಿ ಓದ್ತಾ ಹೋಗೋಣ. ಸೊ ಸದ್ಯಕ್ಕೆ ಸ್ಲೂ ರೇಟ್ ಅನ್ನೋದು ಎಷ್ಟಿರಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಇನ್ಫಿನಿಟಿ. ಪ್ರಾಕ್ಟಿಕಲ್ ಆಗಿ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 0.5 ವೋಲ್ಟ್ ಪರ್ ಮೈಕ್ರೋ ಸೆಕೆಂಡ್. ಸ್ಲೂ ರೇಟ್ ಅಂತ ಹೇಳಿದ್ರೆ ನಾನು ಇನ್ಪುಟ್ನ ಚೇಂಜ್ ಮಾಡಿದಾಗ ಔಟ್ಪುಟ್ ಎಷ್ಟು ಬೇಗ ಚೇಂಜ್ ಆಗುತ್ತೆ ಹೇಳುವಂಥ ಒಂದು ಕ್ವಾಂಟಿಟಿನೇ ಸ್ಲೂ ರೇಟ್ ಅಂತ ತಗೊತಾ ಹೋಗ್ತೀವಿ. ಸೊ ಆ ವ್ಯಾಲ್ಯೂ ಐಡಿಯಲ್ ಆಗಿ ಇನ್ಫಿನಿಟಿ ಇರಬೇಕು. ಬಟ್ ಪ್ರಾಕ್ಟಿಕಲ್ ಆಪ್ ಆ್ಯಂಪಲ್ಲಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ 0.5 ವೋಲ್ಟ್ ಪರ್ ಮೈಕ್ರೋ ಸೆಕೆಂಡ್. ಸೊ ಅಂದರೆ 1 ಮೈಕ್ರೋ ಸೆಕೆಂಡ್ಗೆ 0.5 ವೋಲ್ಟ್ ಅಷ್ಟು ವೇರಿಯೇಷನ್ಸ್ ಆಗ್ತಿರುತ್ತೆ ಅಂತ ಅರ್ಥ. ಅದು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಐಡಿಯಲ್ ವ್ಯಾಲ್ಯೂ 0, ಪ್ರಾಕ್ಟಿಕಲ್ ಬಂದು ನಿಯರ್ಲಿ ಈಕ್ವಲೆಂಟ್ ಟು 5 millivolts ಇರುತ್ತೆ.
ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್ 0 ಇರಬೇಕು, ಬಟ್ ಇರೋದಿಲ್ಲ. ಫ್ಯೂ ಮಿಲಿವೋಲ್ಟ್ಸ್ ಅಷ್ಟು ವ್ಯಾಲ್ಯೂ ಇದ್ದೇ ಇರುತ್ತೆ. ಈಗ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅಂದರೆ ಏನು, ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅಂದರೆ ಏನು, ಸ್ಲೀವ್ ರೇಟ್ ಅಂದರೆ ಏನು, ಇವನ್ನೆಲ್ಲ ಕೂಡ ಇನ್ ಡೀಟೇಲ್ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪ್ಯಾರಾಮೀಟರ್ಸ್ ಆಫ್ ಆಪ್ ಆಂಪ್ನಲ್ಲಿ ಫಸ್ಟ್ ಪ್ಯಾರಾಮೀಟರ್ ಬಂದು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅಂತ ಕರಿತಾ ಹೋಗ್ತೀವಿ. ಸೊ ಏನದು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅಂತ ಹೇಳಿದ್ರೆ, ಅಬ್ಸರ್ವ್ ಮಾಡಿ, ಆಪ್ ಆಂಪ್ ಡಯಾಗ್ರಾಮ್ ಇದೆ ಇಲ್ಲಿ, ಸರ್ಕ್ಯೂಟ್ ಸಿಂಬಲ್. ಈ ಒಂದು ಆಪ್ ಆಂಪಿಗೆ ಪ್ಲಸ್ ಅಂತ ಹೇಳಿದ್ರೆ ಏನಂತ ಹೇಳ್ಕೊಟ್ವಿ ಈಗಿನ್ನು, ಇಟ್ ಈಸ್ ಆಫ್ ಎನ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್. ಮೈನಸ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಇನ್ವರ್ಟಿಂಗ್ ಟರ್ಮಿನಲ್. ಎರಡಕ್ಕೂ ಕೂಡ ವೋಲ್ಟೇಜ್ನ ಅಪ್ಲೈ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಎಷ್ಟು ಅಪ್ಲೈ ಮಾಡ್ತಿದ್ದೀವಿ? ವಿ ಡಿ ಸಿ 1 ಆ್ಯಂಡ್ ವಿ ಡಿ ಸಿ 2 ಅನ್ನೋಷ್ಟು ವೋಲ್ಟೇಜ್ನ ಅಪ್ಲೈ ಮಾಡ್ತಿದ್ದೀನಿ. ಹಾಗಾದರೆ ಔಟ್ಪುಟ್ ಎಷ್ಟಾಗಿರುತ್ತೆ? ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ಸೊ ಪ್ಲಸ್ ಯಾವುದಕ್ಕಿದೆ? ವಿ ಡಿ ಸಿ 1ಗಿದೆ. ಸೊ ಪ್ಲಸ್ ವಿ ಡಿ ಸಿ 1 ಮೈನಸ್ ವಿ ಡಿ ಸಿ 2, ಅದು ಔಟ್ಪುಟ್ ಇಕ್ವೇಶನ್ ಆಗಿರುತ್ತೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅಂತ ಹೇಳಿದ್ರೆ, ಈಗ ನಾನೇನಾದ್ರು ಇವು ಎರಡನ್ನು 5 ವೋಲ್ಟ್ಸ್ ಮತ್ತು 5 ವೋಲ್ಟ್ಸ್ನ ಅಪ್ಲೈ ಮಾಡಿದಾಗ ಔಟ್ಪುಟ್ ವೋಲ್ಟೇಜ್ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಎಷ್ಟು ಬರಬೇಕು? ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ಸೊ ಇದು ಕೂಡ ಎಷ್ಟು ಅಪ್ಲೈ ಮಾಡ್ತಿದ್ದೀನಿ? ಈಗ ನಾನು 5 ವೋಲ್ಟ್ಸ್ನ ಅಪ್ಲೈ ಮಾಡ್ತಿದ್ದೀನಿ. ಇದನ್ನು ಕೂಡ ಎಷ್ಟು ಅಪ್ಲೈ ಮಾಡ್ತಾ ಇದ್ದೀನಿ? 5 ವೋಲ್ಟ್ಸ್ನ ಅಪ್ಲೈ ಮಾಡ್ತಿದ್ದೀನಿ. ಹಾಗಾದರೆ ಔಟ್ಪುಟ್ ವೋಲ್ಟೇಜ್ ಎಷ್ಟು ಬರಬೇಕು? 0 ವೋಲ್ಟೇಜ್ ಬರಬೇಕು. ಆದರೆ ಯಾವುದೇ ಕಾರಣಕ್ಕೂ 0 ವೋಲ್ಟೇಜ್ ಬರೋದಿಲ್ಲ. ಎಷ್ಟು ಬರುತ್ತೆ? 6 ಮಿಲಿ ವೋಲ್ಟ್ಸ್ ಬರುತ್ತೆ. ಹಾಗಾದರೆ ಇದು 0 ಆಗಬೇಕು ಅಂತ ಹೇಳಿದ್ರೆ ಈ 6 ಮಿಲಿ ವೋಲ್ಟ್ಸ್ನ ನಾನೇನು ಮಾಡಬೇಕು? ಅಡಿಷನಲ್ ಆಗಿ ಇಲ್ಲಿ ಜಾಯಿನ್ ಮಾಡ್ಕೊತ ಹೋಗಬೇಕು. ಆವಾಗ ಏನಾಗುತ್ತೆ? ಔಟ್ಪುಟ್ ವೋಲ್ಟೇಜು 0 ಆಗ್ತಾ ಹೋಗುತ್ತೆ. ಎಷ್ಟು ಅಪ್ಲೈ ಮಾಡ್ತೀವಿ ಅದನ್ನು ನಾವು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅಂತ ಕರಿತಾ ಹೋಗ್ತೀವಿ. ಸೊ ಈಗ ಡೆಫಿನಿಷನ್ಗೆ ಇನ್ನೊಂದ್ಸಲ ಬರೋಣ. ಅಲ್ಲಿ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಈಸ್ ಡಿಫೈನ್ಡ್ ಆಸ್ ದಿ ವೋಲ್ಟೇಜ್ ದಟ್ ಮಸ್ಟ್ ಬಿ ಅಪ್ಲೈಡ್. ಎಲ್ಲಿಗೆ ಅಪ್ಲೈ ಮಾಡಬೇಕು? ಬಿಟ್ವೀನ್ ದಿ ಟೂ ಇನ್ಪುಟ್ ಟರ್ಮಿನಲ್ಸ್ ಆಫ್ ಎನ್ ಆಪ್ ಆಂಪ್. ಟೂ ಇನ್ಪುಟ್ ಟರ್ಮಿನಲ್ಸ್ ಆಫ್ ಎನ್ ಆಪ್ ಆಂಪ್. ಟೂ ಏನಕ್ಕೆ? 0 ಅಥವಾ ನಲ್ ದಿ ಔಟ್ಪುಟ್ 0 ಮಾಡಬೇಕು. ಏನ ಮಾಡಬೇಕು? ನಾನು ಔಟ್ಪುಟ್ನ 0 ಮಾಡಬೇಕು. ಆ ಔಟ್ಪುಟ್ 0 ಮಾಡೋದಕ್ಕೆ ಎಷ್ಟು ಇನ್ಪುಟ್ ವೋಲ್ಟೇಜ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ, ಆ ಆ್ಯಡ್ ಮಾಡೋಂಥ ಒಂದು ಇನ್ಪುಟ್ ವೋಲ್ಟೇಜ್ನ ಏನಂತ ಕರಿಬೇಕು ನಾವು? ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅಂತ ಕರಿತಾ ಹೋಗಬೇಕು. ಫಿಗರ್ ಶೋಸ್ ದಿ 2 DC voltages are applied to the input terminals to make the output 0. ಸೊ ಈಗ ವಿ ಐ ಒ ಇಸ್ ಇಕ್ವಲ್ ಟು ಎಷ್ಟು ಬರುತ್ತೆ ಈಕ್ವೇಷನಲ್ಲಿ? ವಿ ಡಿ ಸಿ 1 ಮೈನಸ್ ವಿ ಡಿ ಸಿ 2. ವಿ ಡಿ ಸಿ 1 5 ವೋಲ್ಟ್ಸ್ ಅಪ್ಲೈ ಮಾಡಿದ್ದೀನಿ. ವಿ ಡಿ ಸಿ 2 ಕೂಡ ಎಷ್ಟು ವೋಲ್ಟ್ಸ್ ಅಪ್ಲೈ ಮಾಡಿದ್ದೀನಿ? 5 ವೋಲ್ಟ್ಸೇ ಅಪ್ಲೈ ಮಾಡಿದ್ದೀನಿ. ಹಾಗಾದರೆ ಈ 6 ಮಿಲಿ ವೋಲ್ಟ್ಸನ್ನು ಯಾವುದಕ್ಕೆ ಅಡಿಷನಲ್ ಆಗಿ ಆ್ಯಡ್ ಮಾಡ್ತಾ ಹೋಗ್ಬೇಕು ನಾನು ಇದು 0 ಮಾಡೋಕ್ಕೆ? ಬಂದಿರೋಂಥ ಕ್ವಾಂಟಿಟಿ ಏನಾಗಿದೆ? ಪ್ಲಸ್ ಇದೆಯಾ ಮೈನಸ್ ಇದೆಯಾ? ಭಾಳ ಇಂಪಾರ್ಟೆಂಟು. ಈಗ ಬಂದಿರೋವಂಥದ್ದು ಪ್ಲಸ್ 6 ಮಿಲಿ ವೋಲ್ಟ್ಸ್ ಬಂದಿದೆ. ಹಾಗಾದರೆ ಇಲ್ಲಿ ಏನು ಮಾಡಬೇಕು ನಾನು? ಮೈನಸ್ 6 ಮಿಲಿ ವೋಲ್ಟ್ಸ್ನ ಅಪ್ಲೈ ಮಾಡಬೇಕು. ಆವಾಗ ಇಲ್ಲಿ ಏನಾಗ್ತಾ ಹೋಗುತ್ತದು? ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. So it means voltage plus 60 volts is required to one of the input to reduce the ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್ ಟು 0. 6 ಮಿಲಿ ವೋಲ್ಟ್ಸ್ನ ಎರಡಲ್ಲೊಂದಕ್ಕೆ ಆ್ಯಡ್ ಅಥವಾ ಡಿಲೀಷನ್ ಮಾಡಿದಾಗ ಇಲ್ಲಿ ಏನಾಗುತ್ತೆ? ನನಗಲ್ಲಿ 0 ವೋಲ್ಟೇಜ್ ಬರ್ತಾ ಹೋಗುತ್ತೆ. ಅಂದರೆ ಪ್ಲಸ್ 6 ಕ್ಯಾನ್ಸಲ್ ಆಗಬೇಕು ಅಂತ ಹೇಳಿದ್ರೆ ನನಗೆ ಇದರಲ್ಲಿ ಔಟ್ಪುಟ್ ಎಷ್ಟು ಬರ್ತಾ ಹೋಗಬೇಕು? ಅಲ್ಲಿ ಇಟ್ ಮಸ್ಟ್ ಬಿ ಈಕ್ವಲ್ ಟು ಮೈನಸ್ 6 ಮಿಲಿ ವೋಲ್ಟ್ಸ್ನಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತ ಹೋಗಬೇಕು. ಅಲ್ಲಿ ಅದನ್ನೇಂತ ಕರಿತೀವಿ? ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್. ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಡಿಫೈನ್ಡ್ ಆಸ್ ದಿ ವೋಲ್ಟೇಜ್ ದಟ್ ಮಸ್ಟ್ ಬಿ ಅಪ್ಲೈಡ್. ಇಲ್ಲಿಗೆ ಅಪ್ಲೈ ಮಾಡ್ತೀವಿ? ಅಲ್ಲಿ ಇನ್ಪುಟ್ ಟರ್ಮಿನಲ್ಸ್ಗೆ ಅಪ್ಲೈ ಮಾಡ್ತೀವಿ ಆಫ್ ಆ್ಯನ್ ಆಪ್ ಆ್ಯಂಪ್. ಏನಕ್ಕೆ ಅಪ್ಲೈ ಮಾಡಬೇಕು? ಟು ಮೇಕ್ ದಿ ಔಟ್ಪುಟ್ ವೋಲ್ಟೇಜ್ 0. ಏನಕ್ಕೆ ಈ ಥರ 0 ಬರಲ್ಲ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಡಿಫ್ರೆನ್ಷಿಯಲ್ ಆಂಪ್ಲಿಫೈರ್ಸ್ನ ನೋಡಿದ್ವಿ. ಡಿಫ್ರೆನ್ಷಿಯಲ್ ಆಂಪ್ಲಿಫೈರ್ಸಲ್ಲಿ ಕಂಡೀಷನ್ ಏನಂತ ಹಾಕ್ಕೊಂಡ್ವಿ ನಾವು? ಆರ್ ಸಿ ಆಗಿರ್ಬೋದು, ಆರ್ ಇ ಆಗಿರ್ಬೋದು, ಬೀಟಾ ವ್ಯಾಲ್ಯೂ ಆಗಿರ್ಬೋದು, ಎಲ್ಲ ಕೂಡ ಏನಾಗಬೇಕು? ಪ್ಯಾರಾಮೀಟರ್ಸು ಸೇಮ್ ಆಗಿರಬೇಕು ಅಂತ ತಗೊಂಡಿದ್ದೀವಿ. ಆದರೆ ಯಾವುದೇ ಕಾರಣಕ್ಕೂ ಅದು ಸೇಮ್ ಇರೋದಿಲ್ಲ ಅಲ್ಲಿ. ಸೊ ಅದರಿಂದ ಸ್ವಲ್ಪ ವೇರಿಯೇಷನ್ಸು ಬರ್ತಾ ಹೋಗುತ್ತೆ. ಸೊ ಆ ಕಾರಣದಿಂದ ಔಟ್ಪುಟ್ ವೋಲ್ಟೇಜು 0 ಬದಲು ಎಷ್ಟು ಬರ್ತಾ ಇರುತ್ತೆ? ನಲ್ಲಿ 6 ಮಿಲಿ ವೋಲ್ಟ್ಸ್ ಬರ್ತಾ ಇರುತ್ತೆ. ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಎರಡಲ್ಲಿ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ನ ಅಪ್ಲೈ ಮಾಡ್ಕೊತ ಹೋಗಬೇಕು. ಸೆಕೆಂಡ್ ಪ್ಯಾರಾಮೀಟರ್ ಬಂದು ಇನ್ಪುಟ್ ಆಫ್ಸೆಟ್ ಕರೆಂಟ್. ದಿ ಇನ್ಪುಟ್ ಆಫ್ಸೆಟ್ ಕರೆಂಟ್ IIO is a difference between the currents into inverting and non-inverting terminals of a balanced amplifier.
ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊತಾ ಹೋಗ್ಬೋದು. ನಾನೇನಾದರೂ ಇಲ್ಲಿ 0 ಅಪ್ಲೈ ಮಾಡಿದೀನಿ ಅಂದರೆ ಏನೂ ಪೊಟೆನ್ಷಿಯಲ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಔಟ್ಪುಟ್ ವೋಲ್ಟೇಜ್ ಏನಾಗ್ತಾ ಹೋಗಬೇಕು, ನನಗೆ 0 ಆಗಬೇಕು. ಬಟ್ ಅಥವಾ ಔಟ್ಪುಟ್ ಕರೆಂಟ್ ಕೂಡ ಏನಾಗ್ತಾ ಹೋಗಬೇಕು, 0 ಆಗಬೇಕು. ಬಟ್ ಯಾವುದೇ ಕಾರಣಕ್ಕೂ ಔಟ್ಪುಟ್ ಕರೆಂಟು 0 ಬರ್ತಿರೋದಿಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನೀಗ ಇನ್ಪುಟ್ ಆಫ್ಸೆಟ್ ಕರೆಂಟ್ನ ನೋಡ್ತಾ ಹೋಗ್ತೀವಿ. ದಿ ಇನ್ಪುಟ್ ಆಫ್ಸೆಟ್ ಕರೆಂಟ್ ಈಸ್ ದಿ ಏನಾಗಬೇಕು, ಡಿಫರೆನ್ಸ್ ಬಿಟ್ವೀನ್ ದಿ ಕರೆಂಟ್ಸ್ into inverting and non-inverting terminals of a balanced amplifier. Therefore IIO is equal to ಏನು ಬರುತ್ತೆ equation IB1 minus IB2. So IIO maximum ಎಷ್ಟಿರುತ್ತೆ, 200 ನ್ಯಾನೋ ಆಂಪಿಯರ್ ಇರುತ್ತೆ ಮ್ಯಾಕ್ಸಿಮಮ್. ಅದೇನೆ as the matching between the two input terminals is improved, the difference between IB1 and IB2 becomes smaller. That is IIO value decreases further. ಆಪ್ ಆಂಪಿಗೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ 6 ನ್ಯಾನೋ ಆಂಪಿಯರ್ ಅಷ್ಟು ಕರೆಂಟ್ ಇರುತ್ತೆ. ಯಾವ ಕರೆಂಟು, ಇನ್ಪುಟ್ ಆಫ್ಸೆಟ್ ಕರೆಂಟು ಅಷ್ಟು ಇರುತ್ತೆ ಅಂತ ಅರ್ಥ. Next, input bias current. Input bias current IB is the average of the current entering the input terminals of a balanced amplifier. ಈಗ ಮುಂದಕ್ಕೆ ನಿಮಗೆ ಹೇಳ್ಕೊಡ್ತಾ ಹೋಗ್ತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಇನ್ಪುಟ್ ರೆಸಿಸ್ಟೆನ್ಸ್ ಎಷ್ಟಿರಬೇಕು ಅಂತ ಹೇಳ್ಕೊಟ್ವಿ, ಇಟ್ ಮಸ್ಟ್ ಬಿ ಈಕ್ವಲ್ ಟು ಇನ್ಫಿನಿಟಿ. ಸೊ ಇನ್ಫಿನಿಟಿ ಆಯಿತು ಅಂತ ಹೇಳಿದ್ರೆ ಈಗ ಲೆಟ್ ಯು ಕನ್ಸಿಡರ್ ಇನ್ ಬಿಟ್ವೀನ್ ದೀಸ್ ಟು ದೇರ್ ಈಸ್ ಎ ರೆಸಿಸ್ಟರ್ ಇದೆ ಅಂತ ಅನ್ಕೋಣ. ಆ ರೆಸಿಸ್ಟರ್ನ ನಾಮಿನ್ಕ್ಲೇಚರ್ ಏನು ತಗೊಂತೀನಿ ಅಂತ ಹೇಳಿದ್ರೆ ಲೆಟ್ ಯು ಟೇಕ್ ದಟ್ ರೆಸಿಸ್ಟರ್ ನಾಮಿನ್ಕ್ಲೇಚರ್ ಈಸ್ ಆಫ್ RI ಅಂತ ತಗೊಂಡಿದ್ದೀನಿ. ಈ RI ವ್ಯಾಲ್ಯೂ ಎಷ್ಟಾಗಿರಬೇಕು ಅಂತ ತಗೊಂತೀವಿ, ಇಟ್ ಮಸ್ಟ್ ಬಿ ಈಕ್ವಲ್ ಟು ಇನ್ಫಿನಿಟಿ ಅಂತ ತಗೊಂತಾ ಹೋಗ್ತೀವಿ. ಈಗ ಇಲ್ಲಿ ಇನ್ಫಿನಿಟಿ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಬರುವಂಥ ಕರೆಂಟು ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರೋ ಆಗಿಲ್ಲ. ಅಂದರೆ IB2 ಅಪ್ಲೈ ಮಾಡಿದ್ರೆ ಯಾವುದೇ ಕಾರಣಕ್ಕೂ IB1ಗೆ ರಿಪ್ಲೈ ಆಗಬಾರ್ದು. IB1 ಅಲ್ಲಿ ಅಪ್ಲೈ ಮಾಡೋದು RI ಹತ್ರ ಬರಬಾರ್ದು. ಸೊ ಆ ತರ ಒಂದು ಕರೆಂಟ್ ನಾವೀಗ ಮೇಂಟೈನ್ ಮಾಡಬೇಕಾಗಿರುವಂತದ್ದು. ಸೊ ದಿ ಇನ್ಪುಟ್ ಬಯಾಸ್ IB is the average of the current entering the input terminals of the balanced amplifier. So IB is equal to formula ಏನು ಬರ್ತದೆ, IB1 plus IB2 whole divided by 2. ಸೊ IC 741 ಗೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ 700 ನ್ಯಾನೋ ಆಂಪಿಯರ್ ಅಷ್ಟು ಇರುತ್ತೆ ನಮಗೆ. ಸೊ 3 ಪ್ಯಾರಾಮೀಟರ್ಸ್ ದಟ್ ಈಸ್ ಆಫ್ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್, ಇನ್ಪುಟ್ ಆಫ್ಸೆಟ್ ಕರೆಂಟ್ ಅಂಡ್ ಇನ್ಪುಟ್ ಬಯಾಸ್ ಕರೆಂಟ್. ದೀಸ್ ಟು ಆರ್ ವೆರಿ 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 ಇಂಪಾರ್ಟೆಂಟ್. ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅಂಡ್ ಇನ್ಪುಟ್ ಆಫ್ಸೆಟ್ ಕರೆಂಟ್ ನಮಗೆ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ಯಾರಾಮೀಟರ್ ಬಂದು ಡಿಫರೆನ್ಷಿಯಲ್ ಇನ್ಪುಟ್ ರೆಸಿಸ್ಟೆನ್ಸ್. ಸೊ ಈಗ ಆಲ್ರೆಡಿ ಗೊತ್ತಿದೆ ಇದು ನಿಮಗೆ ಎಷ್ಟಿರಬೇಕು ಅಂತ ಹೇಳಿದ್ರೆ ಐಡಿಯಲ್ ಆಗಿ ಇನ್ಫಿನಿಟಿ ಇರಬೇಕು ಅಂತ ಅರ್ಥ. RI is the equivalent resistance that can be measured at either the inverting or non-inverting terminal with the other terminal grounded. ಯಾವುದನ್ನ ಒಂದು ಟರ್ಮಿನಲ್ ಅಲ್ಲಿ ಮೆಜರ್ ಮಾಡಿ ಇನ್ನೊಂದು ಟರ್ಮಿನಲ್ ಏನು ಮಾಡಿ ಅಂತ ಹೇಳಿದರೆ ಗ್ರೌಂಡ್ ಮಾಡಿ ಮೆಜರ್ ಮಾಡಬೇಕು ಅಂತ ಹೇಳಿದ್ದಾರೆ. ಐಡಿಯಲ್ ಆಗಿ ಎಷ್ಟಿರಬೇಕು ಅಂತ ಅನ್ಕೊಂತೀವಿ, ಯೂಶಲಿ ಇನ್ಫಿನಿಟಿ. ಫಾರ್ IC 741 ಇನ್ಪುಟ್ ರೆಸಿಸ್ಟೆನ್ಸ್ ಇಸ್ ಆಫ್ ಎಷ್ಟು ಬರುತ್ತೆ, 2 ಮೆಗಾ ಓಮ್ ಅಷ್ಟು ಬರುತ್ತೆ. ಫಾರ್ ಎನ್ ಆಪ್ ಆಂಪ್ ಇಟ್ ಮೇ ಬಿ ಅಪ್ ಟು 1000 ಗಿಗಾ ಓಮ್ ತನಕ ಇರುತ್ತೆ ಅಂತ ಅರ್ಥ. ಬಟ್ 741 ನಲ್ಲಿ ಎಷ್ಟಿರುತ್ತೆ ಇನ್ಪುಟ್ ಇಂಪಿಡೆನ್ಸು, 2 ಮೆಗಾ ಓಮ್ ಅಷ್ಟು ಇರುತ್ತೆ. ಐಡಿಯಲ್ ಆಗಿ ಏನಾಗಬೇಕು, ಇನ್ಫಿನಿಟಿ ಆಗ್ತಾ ಹೋಗಬೇಕು. ನೆಕ್ಸ್ಟ್ ಪ್ಯಾರಾಮೀಟರ್ ಬಂದು ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ. ಆಲ್ರೆಡಿ ನಿಮಗೆ ಗೊತ್ತಿದೆ. ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಇಸ್ ಡಿಫೈನ್ಡ್ ಆಸ್ ದಿ ರೇಷಿಯೋ ಆಫ್ ADM. ADM ಅಂದ್ರೆ ಏನಂತ ಅರ್ಥ, ಡಿಫರೆನ್ಷಿಯಲ್ ವೋಲ್ಟೇಜ್ ಗೇನ್ ಟು ದಿ ಕಾಮನ್ ಮೋಡ್ ಗೇನ್ ಅಥವಾ ಕಾಮನ್ ಮೋಡ್ ವೋಲ್ಟೇಜ್ ಗೇನ್. ಸೊ CMR ವ್ಯಾಲ್ಯೂ ಕೂಡ ಐಡಿಯಲ್ ಆಗಿ ಏನಾಗಬೇಕು, ಇಟ್ ಮಸ್ಟ್ ಬಿ ಈಕ್ವಲ್ ಟು ಇನ್ಫಿನಿಟಿ. ಬಟ್ ಇನ್ಫಿನಿಟಿ ಇರೋದ್ರಿಂದ ಎಷ್ಟಿರುತ್ತೆ ಅಂತ ಅರ್ಥ, 90 dB ಇರುತ್ತೆ ಅಂತ ಅರ್ಥ. ದಿ ಹೈಯರ್ ವ್ಯಾಲ್ಯೂ ಆಫ್ CMRR ಈಸ್ ಬೆಟರ್ ಇನ್ ದಿ ಮ್ಯಾಚಿಂಗ್ ಬಿಟ್ವೀನ್ ದಿ ಟೂ ಇನ್ಪುಟ್ ಟರ್ಮಿನಲ್ಸ್ ಅಂಡ್ ಸ್ಮಾಲರ್ ಈಸ್ ದಿ ಔಟ್ಪುಟ್ ಕಾಮನ್ ಮೋಡ್ ವೋಲ್ಟೇಜ್. ನೆನಪಲ್ಲಿಟ್ಕೊತ ಹೋಗಬೇಕು. CMRR ವ್ಯಾಲ್ಯೂ ಯಾವಾಗಲೂ ಇನ್ಫಿನಿಟಿ ಇರಬೇಕು. ಇನ್ಫಿನಿಟಿ ಇದ್ದಾಗ ಮಾತ್ರ ಕಾಮನ್ ಮೋಡಲ್ಲಿ ನನಗೆ ನಾಯ್ಸಸ್ಗಳನ್ನ ಎಲಿಮಿನೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಅರ್ಥ ಅದು. ನೆಕ್ಸ್ಟ್ ಫೋರ್ತ್ ಈಸ್ ಆಫ್ ಔಟ್ಪುಟ್ ರೆಸಿಸ್ಟೆನ್ಸ್. R0 ಅಂದರೆ ಎಷ್ಟಿರಬೇಕು ಅಂತ ಅನ್ಕೊಂಡ್ವಿ, R0 ಆಲ್ಮೋಸ್ಟ್ ಇಟ್ ಮಸ್ಟ್ ಬಿ ಈಕ್ವಲ್ ಟು 0 ಈಸ್ ದಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ದಟ್ ಕ್ಯಾನ್ ಬಿ ಮೆಜರ್ಡ್ ಬಿಟ್ವೀನ್ ದಿ ಔಟ್ಪುಟ್ ಟರ್ಮಿನಲ್ಸ್ ಆಫ್ ಆನ್ ಆಪ್ ಆಂಪ್ ಅಂಡ್ ದಿ ಗ್ರೌಂಡ್. So it is 75 ohm for the IC 741. IC 741 ಗೆ 75 ಓಮ್ ಇರುತ್ತೆ ಅಂತ ಅರ್ಥ. ತುಂಬ ಕಡಿಮೆ ವ್ಯಾಲ್ಯೂ ಇರಬೇಕು. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕೂಡ ಒಳ್ಳೆಯದು. ನೆಕ್ಸ್ಟ್ ಸ್ಲೂ ರೇಟ್, ವೆರಿ ವೆರಿ ಇಂಪಾರ್ಟೆಂಟ್.
Slew rate is the maximum rate of change of output voltage per unit of time under large signal condition and expressed in volts per microseconds. ಏನಿದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ನೋಡಿ, ಈಗ ಒಂದು ಡಿವೈಸ್ನ ತಗೊತಾ ಹೋಗ್ತೀನಿ ಈ ರೀತಿ ಅಂತ ಅನ್ಕೋಣ. ಈ ಡಿವೈಸ್ಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಲೆಟ್ ಯು ಟೇಕ್ ದಿ ಇನ್ಪುಟ್ ವೋಲ್ಟೇಜ್ ಇಸ್ ವಿ ಐ ಅಂತ ತಗೊತೀನಿ ಅಂತ ಅನ್ಕೊಳ್ಳಿ. ಹಾಗೆ ಇದರೊಳಗೆಲ್ಲ ಒಂದು ಆಂಪ್ಲಿಫೈರ್ ಇದೆ ಅಂತ ಅನ್ಕೊಂತ ಹೋಗೋಣ. ಈ ಆಂಪ್ಲಿಫೈರ್ನಲ್ಲಿ ಇದರ ಔಟ್ಪುಟ್ ಏನಾಗಿರುತ್ತೆ ಅಂತ ತಗೊತೀನಿ ಅಂತ ಹೇಳಿದ್ರೆ, ಲೆಟ್ ಯು ಟೇಕ್ ಇಟ್ ಈಸ್ ಆಫ್ ವಿ ನಾಟ್ ಇದೆ ಅಂತ ತಗೊತಾ ಹೋಗೋಣ. ಈಗ ನಾನಿಲ್ಲಿ ವಿ ಇನ್ನ ಲೆಟ್ ಯು ಕನ್ಸಿಡರ್ ಇಸ್ ಆಫ್ ಒಂದು 10 ಗಂಟೆ ಎಕ್ಸಾಕ್ಟ್ಲಿ 10 o'clock ನಾನೇನು ಮಾಡ್ತೀನಿ, ವೇರಿ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಇನ್ಪುಟ್ 10 o'clock ವೇರಿ ಮಾಡಿದ ತಕ್ಷಣ ಔಟ್ಪುಟ್ 10 o'clock ವೇರಿ ಆಗಬೇಕಾ ಅಥವಾ 11 o'clock ವೇರಿ ಆಗಬೇಕಾ? ಸೊ 1 hour ಟೈಮ್ ಡ್ಯೂರೇಷನ್ ಇತ್ತು ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಜಾಸ್ತಿ ಆಗೋಗುತ್ತೆ, ಕಾಯೋದಕ್ಕಾಗಲ್ಲ ಅಂತ ಅರ್ಥ. ಅದು ಅಲ್ಲಿ ಅಂದರೆ ಇನ್ಪುಟ್ ನಾನೇನೋ ಚೇಂಜ್ ಮಾಡಿದ್ರೆ ಔಟ್ಪುಟ್ ಕೂಡ ಏನಾಗ್ತಾ ಹೋಗಬೇಕು, ಏಕ್ದಮ್ ಚೇಂಜ್ ಆಗ್ತಾ ಹೋಗಬೇಕು ನಮಗೆ. ಸೊ ಈ ಥರ ಒಂದು ಪ್ಯಾರಾಮೀಟರ್ನ ಹೇಳುವಂಥ ಕ್ವಾಂಟಿಟಿ ಯಾವುದಾಗಿರುತ್ತೆ, ನನಗೆ ಸ್ಲ್ಯೂ ರೇಟ್ ಅಂತ ತಗೊತಾ ಹೋಗ್ತೀವಿ. ಮ್ಯಾಕ್ಸಿಮಮ್ ರೇಟ್ ಆಫ್ ಚೇಂಜ್ ಆಫ್ ಔಟ್ಪುಟ್ ವೋಲ್ಟೇಜ್, ಔಟ್ಪುಟ್ ವೋಲ್ಟೇಜು ತುಂಬ ಬೇಗ ಚೇಂಜ್ ಆಗ್ತಾ ಹೋಗಬೇಕು. ಯಾವಾಗ? ಪರ್ ಯೂನಿಟ್ ಆಫ್ ಟೈಮ್ ಅಂಡರ್ ಲಾರ್ಜ್ ಸಿಗ್ನಲ್ ಕಂಡೀಷನ್. ಸಿಗ್ನಲ್ ಕಂಡೀಷನ್ ಇನ್ಪುಟ್ ಕಂಡೀಷನ್ಸ್ ಅಂತ ಅರ್ಥ. ಅದು ಇನ್ಪುಟ್ ಎಷ್ಟು ಕೊಡ್ತೀವೋ ಅಷ್ಟು ಬೇಗ ನನಗೆ ಔಟ್ಪುಟ್ ಚೇಂಜ್ ಆಗ್ತಾ ಹೋಗಬೇಕು. ಸೊ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ, ವೋಲ್ಟ್ ಪರ್ ಮೈಕ್ರೋ ಸೆಕೆಂಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಆಫ್ SVRR ಸ್ಲ್ಯೂ ರೇಟ್ ಈಸ್ ಈಕ್ವಲ್ ಟು ಡೆಲ್ಟಾ ವಿ ನಾಟ್ ಡಿವೈಡೆಡ್ ಬೈ ಡೆಲ್ಟಾ ಟಿ. ಸೊ ಡೆಲ್ಟಾ ವಿ ನಾಟ್ ಅಂತ ಹೇಳಿದ್ರೆ ಅದಕ್ಕೆ ಯೂನಿಟ್ ಬಂದು ವೋಲ್ಟ್ಸ್ ಬರುತ್ತೆ. ಟೈಮಿಂಗ್ಸ್ ಯಾವುದ್ರಲ್ಲಿ ಇರಬೇಕು, ನನಗೆ ಮೈಕ್ರೋ ಸೆಕೆಂಡ್ಸ್ ಅಲ್ಲಿ ಇರಬೇಕು ಅಂತ ಅರ್ಥ. ಸಪೋಸ್ ಫಾರ್ ಎಕ್ಸಾಂಪಲ್ ನಾನೇನಾದರೂ ಇದನ್ನ ಈ ರೀತಿ ಬರಿತೀನಿ ಅಂತ ಅನ್ಕೋಣ. SVR ಇಸ್ ಈಕ್ವಲ್ ಟು 1 ವೋಲ್ಟ್ ಪರ್ ಮೈಕ್ರೋ ಸೆಕೆಂಡ್ ಅಂತ ಬರಿತೀನಿ ಅಂತ ಅನ್ಕೊಳ್ಳಿ. ಸೊ ಏನಿದೆ ಅರ್ಥ ಅಲ್ಲಿ, 1 ಮೈಕ್ರೋ ಸೆಕೆಂಡ್ಸಿಗೆ ಎಷ್ಟು ಚೇಂಜ್ ಆಗ್ತಾ ಇದೆ, 1 ವೋಲ್ಟ್ ಚೇಂಜ್ ಆಗ್ತಾ ಇದೆ ಅಂತ ಅರ್ಥ. 2 ವೋಲ್ಟ್ ಪರ್ ಮೈಕ್ರೋ ಸೆಕೆಂಡ್ಸ್ ಅಂದರೆ ಏನಾಗಬೇಕು, 1 ಮೈಕ್ರೋ ಸೆಕೆಂಡ್ಸ್ಗೆ 2 ವೋಲ್ಟ್ಸ್ ಅಷ್ಟು ವೇರಿಯೇಷನ್ಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ಈ ಥರ ಪ್ಯಾರಾಮೀಟರ್ನ ಹೇಳುವಂಥ ಕ್ವಾಂಟಿಟಿ ಯಾವುದಾಗಿರುತ್ತೆ, ನನಗೆ ಸ್ಲ್ಯೂ ರೇಟ್ ಅಂತ ಕರೀತಾ ಹೋಗ್ತೀವಿ. ಆ್ಯಂಡ್ ದಿಸ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್. ಸ್ಲ್ಯೂ ರೇಟ್ ಅನ್ನೋ ಒಂದು ಕ್ವಾಂಟಿಟಿನ ಇಟ್ಕೊಂಡು PhD ಲೆವೆಲ್ ತನಕನೂ ಕೂಡ ಮಾಡ್ತಾ ಹೋಗ್ಬೋದು. ಏಕೆಂದರೆ ಎಷ್ಟು ಬೇಗ ಚೇಂಜ್ ಆಗುತ್ತೋ ಅಷ್ಟು ಬೇಗ ನನಗೆ ರೆಕಾರ್ಡಿಂಗ್ಸ್ಗಳು ಆಗ್ತಾ ಹೋಗ್ತಿರ್ತವೆ. ಸೊ ನೆಕ್ಸ್ಟ್ ಪ್ಯಾರಾಮೀಟರ್ ಬಂದು ಸಪ್ಲೈ ವೋಲ್ಟೇಜ್ ರಿಜೆಕ್ಷನ್ ರೇಷಿಯೋ, SVRR. ಸಪ್ಲೈ ವೋಲ್ಟೇಜ್ ರಿಜೆಕ್ಷನ್ ರೇಷಿಯೋ ಇಸ್ ratio of change in the input offset voltage to the corresponding change in the power supply voltage. It is expressed in microvolt per volt or decibels. So SVR is equal to VIO divided by delta V. VIO ಅಂದ್ರೆ ಏನಂತ ತಗೊಬೇಕು, it is of an input offset voltage. Input offset voltage ಅಂದ್ರೆ ಏನಂತ ಅರ್ಥ. ಸೊ ಎಷ್ಟು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅಂತ ನಾನು ಎಷ್ಟು ಅಡಿಷನಲ್ ಇನ್ಪುಟ್ ವೋಲ್ಟೇಜ್ನ ಕೊಡಬೇಕು, ಏನಕ್ಕೆ ಕೊಡಬೇಕು, ಔಟ್ಪುಟ್ನಲ್ಲಿ ಝೀರೋ ಮಾಡೋದಕ್ಕೆ, ಔಟ್ಪುಟ್ ವೋಲ್ಟೇಜ್ನ ಝೀರೋ ಮಾಡೋದಕ್ಕೆ. ಅದನ್ನೇ ಅಂತ ಕರಿತೀವಿ ನಾವು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅಂತ ಕರಿತಾ ಹೋಗ್ತೀವಿ. ಆ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ನ ಎಷ್ಟು ಕೊಡ್ತಿದ್ದೀರಾ ವಿತ್ ರೆಸ್ಪೆಕ್ಟ್ ಟು ವಾಟ್, ಪವರ್ ಸಪ್ಲೈ ವೋಲ್ಟೇಜ್ನ ಕಂಪ್ಯಾರಿಸನ್ ತಗೊಂಡು ಆ ಕೇಳುವಂಥ ಕ್ವಾಂಟಿಟಿ ಯಾವುದಾಗಿರುತ್ತೆ, ನನಗೆ ಸಪ್ಲೈ ವೋಲ್ಟೇಜ್ ರಿಜೆಕ್ಷನ್ ರೇಷಿಯೋ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪ್ಯಾರಾಮೀಟರ್ ಬಂದು ಓಕೆ. ಸೊ ಐ ಥಿಂಕ್ ಇನ್ನೂ ಕೆಲವು ಪ್ಯಾರಾಮೀಟರ್ಸ್ ಇದೆ, ಆದರೆ ಅಕಾರ್ಡಿಂಗ್ ಟು ಅವರ್ ಸಿಲೆಬಸ್ ದೇರ್ ಆರ್ ಓನ್ಲಿ 8 ಪ್ಯಾರಾಮೀಟರ್ಸ್ನ ಓದಿದ್ರೆ ಸಾಕಾಗುತ್ತೆ ನಾವು. ಹಾಗೆ ಲಾರ್ಜ್ ಸಿಗ್ನಲ್ ವೋಲ್ಟೇಜ್ ಗೈನ್ ಅಂತ ಕೂಡ ಬರುತ್ತೆ. ಸಪ್ಲೈ ವೋಲ್ಟೇಜ್ ರಿಜೆಕ್ಷನ್ ರೇಷಿಯೋ ಈಗ ತಾನೇ ನೋಡಿದ್ವಿ. ಸೊ ಇಷ್ಟೆಲ್ಲ ಪ್ಯಾರಾಮೀಟರ್ಸ್ನ ನಮಗೆ ಡಾಟಾ ಶೀಟ್ಸ್ನ ಕೊಟ್ಟಾಗ ಫಸ್ಟ್ ನಾವು ಇವನ್ನೆಲ್ಲ ಅಬ್ಸರ್ವ್ ಮಾಡ್ಕೊತ ಹೋಗಬೇಕು. ಡಾಟಾ ಶೀಟಲ್ಲಿ ಫಸ್ಟ್ ನೋಡಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ CMRR, ಇನ್ಪುಟ್ ಇಂಪಿಡೆನ್ಸ್, ಔಟ್ಪುಟ್ ಇಂಪಿಡೆನ್ಸ್, ಸ್ಲ್ಯೂ ರೇಟ್. ಇಷ್ಟು ಕೂಡ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ನಮಗೆ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳು ಯಾವುದೂ ಇರೋದಿಲ್ಲ ನಿಮಗೆ. ವಿಡಿಯೋ ನಂಬರ್ 4ನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುವಂಥ ಕ್ವಶನ್ಸ್ಗಳು ಇಟ್ ಈಸ್ ಆಫ್ ಓನ್ಲಿ ಪ್ಯಾರಾಮೀಟರ್ಸ್ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ಬೋದು. ಅಂದರೆ ವಾಟ್ ಈಸ್ ಡಿಫ್ರೆನ್ಷಿಯಲ್ ಇನ್ಪುಟ್ ರೆಸಿಸ್ಟೆನ್ಸ್, ಐಡಿಯಲ್ ವ್ಯಾಲ್ಯೂ ಎಷ್ಟಿರಬೇಕು CMRRದು. ಸೊ ಈ ಥರ 1 ಮಾರ್ಕ್ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ.
ಸೊ ಅಷ್ಟು ಬಿಟ್ಟರೆ ಇದ್ರ ಮೇಲೆ 1 ಮಾರ್ಕ್ ಬಿಟ್ಟು ಬೇರೆ ಇನ್ಯಾವುದು ಕ್ವಶನ್ಸ್ ಕೂಡ ಇಲ್ಲಿ ಬರೋದಕ್ಕೆ ಹೋಗೋದಿಲ್ಲ ಅಲ್ಲಿ. ಸೊ ಪ್ಯಾರಾಮೀಟರ್ಸ್ನೆಲ್ಲ ಓದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಲೆಕ್ಚರಿಂಗಲ್ಲಿ ಮೈನ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಅಪ್ಲಿಕೇಶನ್ಸ್ ಆಫ್ ಆಪ್ ಆ್ಯಂಪ್ ಅಂದರೆ IC 741 ಬಗ್ಗೆ ಸ್ವಲ್ಪ ಡೀಟೇಲ್ ಸ್ಟಡಿ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.